ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕಳೆದ ಒಂದು ವಾರದಿಂದಲೂ ಕೂಡ ಮಾಧ್ಯಮಗಳಲ್ಲಿ ನಾವು ಸುದ್ದಿಯನ್ನು ಗಮನಿಸ್ತಾ ಇದ್ದೋ, ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಗಮನಿಸ್ತಾ ಇದ್ದೋ. ಚೀನಾದಲ್ಲಿ ಯಾವುದೋ ಹೊಸ ವೈರಸ್ ಹುಡ್ಕೊಂಡೈತಂತೆ, ಜನ ಅಲ್ಲೋಲ ಕಲ್ಲೋಲ ಆಗ್ತಿದ್ದಾರಂತೆ. ಕೊರೋನಾ ಬಿಟ್ಟವರು ಅವರೇ ಅಲ್ವಾ ದೇಶಗಳಿಗೆ. ಸೊ ಇದನ್ನು ಯಾವಾಗ ಬಿಡ್ತಾರೆ ಅಂತ ನಿರೀಕ್ಷೆಯಿಂದ ಕಾಯ್ತಾ ಇದ್ದೋ. ಅಂದ್ಕೊಂಡಂಗೆ ಇವತ್ತು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಈ ಒಂದು ಸೋಂಕು ಪತ್ತೆಯಾಗಿದೆ. ಅದು ದೊಡ್ಡವರಲ್ಲ, ಚಿಕ್ಕ ಒಂದು ಪುಟ್ಟ ಮಗು, 8 ತಿಂಗಳ ಮಗುವಿನಲ್ಲಿ ಈ ಸೋಂಕು ಪತ್ತೆಯಾಗಿರುವಂಥದ್ದು. ಏನಿದು ವೈರಸ್? ಈ ವೈರಸ್ನ ಹೆಸರು ಬಂದು HMPV. ಹಂಗಂದ್ರೆ ಏನು? ಯಾವಾಗಿಂದ ಈ ವೈರಸ್ ಆರಂಭ ಆಗಿರುವಂಥದ್ದು? ಇದು ಚೀನಾದಿಂದನೇ ಬಂತ? ಇದ್ರ ಗುಣಲಕ್ಷಣಗಳೇನು? ಮತ್ತು ನಾವು ಹೇಗೆ ಹುಷಾರಾಗಿರಬೇಕು? ಜೊತೆಗೆ ಈ ವೈರಸ್ ಎಷ್ಟು ದಿನ ನಮ್ಮನ್ನು ಕಾಡುತ್ತೆ? ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಆರಂಭದಲ್ಲಿ ಹೇಳ್ತೀನಿ, ಇದಕ್ಕೆ ಯಾವುದೇ ಕಾರಣಕ್ಕೂ ಭಯಭೀತರಾಗುವಂಥದ್ದು ಬೇಡ, ಜಾಗೃತೆ ಆಗಿರಿ ಅಷ್ಟೇ. ಮಾಧ್ಯಮಗಳಲ್ಲಿ ಏನಾರ ನೀವು ಸುದ್ದಿಯನ್ನು ಗಮನಿಸಿ ಇವತ್ತು ನೋಡ್ತಾ ಇದ್ರೆ ಎಚ್ಚರ ಪಚ್ಚರ ಅಂತ ಏನಾರು ಹಾಕಿದರೆ ನೀವು ಹುಚ್ಚರಾಗಿ ಹೋಗ್ತೀರಿ. ಸೊ ಹಾಗಾಗಿ ಕೇರಲ್ಲಿರಿ. ಅತಿಯಾಗಿ ಇದ್ರ ಬಗ್ಗೆ ಗಮನ ಹರಿಸುವಂಥದ್ದು, ಅತಿಯಾಗಿ ಭಯಪಡುವಂಥದ್ದು ಬೇಡವೇ ಬೇಡ. ಇದ್ರ ಗುಣಲಕ್ಷಣಗಳೇನು, ಹುಷಾರು ಮಾಡ್ಕೊಳ್ಳೋದಾಗೆ ಎಲ್ಲವನ್ನೂ ಕೂಡ ನೀಟಾಗಿ ವಿಸ್ತಾರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಜಗತ್ತಿಗೆ ಎಷ್ಟೋ ದೇಶಗಳು ಆಯಾ ದೇಶಗಳ ಕೊಡುಗೆಗಳನ್ನು ವಿಶ್ವದ ಮಟ್ಟಿಗೆ ಕೊಟ್ಟಿವೆ. ಬಟ್ ಈ ಬಡ್ಡಿ ಮಕ್ಕಳು ಚೀನಾದವರಲ್ಲ, ಇವ್ರದ್ದು ಕೊಡುಗೆಗಳೇನು ಅಂತಂದರೆ, ಅವ್ರ ದೇಶದಲ್ಲೊಂದು ವೈರಸ್ ಕಂಡುಹಿಡ್ಕೊಳ್ಳೋದು, ಅದನ್ನು ಗುಪ್ತವಾಗಿ ಬೇರೆ ಬೇರೆ ದೇಶಗಳಿಗೆ ಅದನ್ನು ಹಬ್ಬಿಸ್ಬಿಡುವಂಥದ್ದು. ಕೊರೋನಾಗೆ ತಾನೇ ಬಿಟ್ಟಿದ್ದವರು 2019, 2020 ಯಾವ ರೀತಿ ಕಷ್ಟಪಟ್ಟರು ಜನ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ಮೊದಲ ವೈರಸ್ ಪತ್ತೆಯಾಗಿ ಕಲಬುರಗಿಯಲ್ಲಿ ಡೆತ್ ಆಗಿದ್ದು. ಸೊ ಅದೇ ರೀತಿ ಇವತ್ತು ಆ HMPV ವೈರಸ್ ಇವತ್ತು ಬೆಂಗಳೂರಿನಲ್ಲಿ ದೃಢಪಟ್ಟಿದೆ. HMPV ಅಂದರೆ ಹ್ಯೂಮನ್ ಮೆಟಾಪ್ನಮೋ ವೈರಸ್ ಅಂತ ಹೇಳ್ತಾರೆ ಇದನ್ನು. ಸೊ ಈ ವೈರಸ್ಸು ನೆನ್ನೆ ಮೊನ್ನೆದಲ್ಲ, 50 ವರ್ಷಗಳಿಂದನೂ ಕೂಡ ಈ ವೈರಸ್ ಇದೆ. ಆದರೆ ಇಲ್ಲಿ ಈ ಮಗುಗೆ ಪತ್ತೆ ಆಗೈತಲ್ಲ, ಅದು ಪ್ರೆಸೆಂಟಿಗೆ ಚೀನಾದಲ್ಲಿ ಹಬ್ಕೊಂಡೈತಲ್ಲ ವೈರಸ್, ಅದೇನಾ? ಅಥವಾ 50 ವರ್ಷಗಳ ಹಿಂದೆಯಿಂದನೂ ನಮ್ಮ ಮಧ್ಯದಲ್ಲಿ ಓಡಾಡ್ತೈತಲ್ಲ ಅದೇ ವೈರಸ್ ಅನ್ನೋಂಥದ್ದನ್ನು ಡಾಕ್ಟರ್ ಆಗಿನ ಆರೋಗ್ಯ ಇಲಾಖೆಯವರು ಅದನ್ನು ದೃಢಪಡಿಸಬೇಕು. ಸೊ 8 ತಿಂಗಳ ಒಂದು ಮಗುವನ್ನು ಅನಾರೋಗ್ಯದ ಹಿನ್ನೆಲೆ ಅವರ ಕುಟುಂಬದವರು ಆಸ್ಪತ್ರೆಗೆ ದಾಖಲಿಸ್ತಾರೆ. ಅಲ್ಲಿ ಡಾಕ್ಟರು ಯಾವುದಕ್ಕೂ ಇರಲಿ ರಕ್ತ ಪರೀಕ್ಷೆ ಮಾಡಿಸಿ ಅಂತ ಅಂದ್ಬಿಟ್ಟು ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ಲ್ಯಾಬಿಗೆ ಕಳಿಸ್ತಾರೆ. ಆ ಲ್ಯಾಬ್ನ ವರದಿಯಲ್ಲಿ HMPV ವೈರಸ್ ಇರುವಂಥದ್ದು ಆ ಮಗುವಿನ ಬ್ಲಡ್ನಲ್ಲಿ ದೃಢಪಟ್ಟಿದೆ. ಅದಾದ ಬಳಿಕ ಡಾಕ್ಟರ್ಗಳು ಆರೋಗ್ಯ ಇಲಾಖೆಗೆ ಅದನ್ನು ಖಚಿತಪಡಿಸ್ತಾರೆ. ಆರೋಗ್ಯ ಇಲಾಖೆ ಇಡೀ ನಮ್ಮ ದೇಶದ, ಭಾರತದ ಆರೋಗ್ಯ ಇಲಾಖೆಗೆ ಅದನ್ನು ಮಾಹಿತಿಯನ್ನು ಕೊಟ್ಟಿದೆ. ಸೊ ಇಡೀ ಇಂಡಿಯಾದಲ್ಲಿ ಫಸ್ಟು ಯಾವುದಾದ್ರೂ ಒಂದು HMPV ವೈರಸ್ ಪ್ರೆಸೆಂಟ್ ಪತ್ತೆ ಆಗಿದ್ರೆ ಅದು ಬೆಂಗಳೂರಿನಲ್ಲಿ ಅಂತ ಆಗಿದೆ ಈಗ ಸುದ್ದಿ. ಪ್ರೆಸೆಂಟ್ ನಾವಿರುವಂಥದ್ದು ಈಗ ಚಳಿಗಾಲ, ವಿಂಟರ್ ಸೀಸನ್. ಈ ಒಂದು ಚಳಿಗಾಲದಲ್ಲಿ ಶೀತ ಆಗುವಂಥದ್ದು ಸಹಜ. ಚಳಿ ಇರೋದ್ರಿಂದ, ವಿಪರೀತ ಚಳಿ ಇರೋದ್ರಿಂದ ಆ ಶೀತದ ಪರಿಣಾಮಗಳೇನು? ಕೆಮ್ಮು, ನೆಗಡಿ, ಗಂಟ್ಲು ಕಟ್ಕೊಳ್ಳುವಂಥದ್ದು, ಕಿವಿ ಮುಚ್ಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ HMPV ವೈರಸ್ ಬಂದೈತೆ ನಮಗೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಈ HMPV ವೈರಸ್ ಹೆಚ್ಚು ಕಡಿಮೆ 52 ವರ್ಷಗಳ ಹಿಂದೆಯಿಂದನೂ ಕೂಡ ನಮ್ಮ ಮಧ್ಯದಲ್ಲಿದೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ. ಪ್ರೆಸೆಂಟ್ ಚೀನಾದಲ್ಲಿ 327 ಜನಕ್ಕೆ ಈ ವೈರಸ್ ಪತ್ತೆ ಆಗಿದೆ, ದೃಢಪಟ್ಟಿರುವಂಥದ್ದು. ಇನ್ನು ಎಷ್ಟು ಜನ ಗೌಪ್ಯವಾಗಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಚೀನಾದಲ್ಲಿ ಆದ ತಕ್ಷಣವೇ ಹಾಂಗ್ಕಾಂಗ್ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಅಲ್ಲೂ ಕೂಡ ಹಬ್ಕೊಂಡ್ಬಿಟ್ಟೈತೆ. ಬಟ್ ಇಂಡಿಯಾದಲ್ಲಿ ಇಲ್ಲ ಅಂತ ಸಮಾಧಾನವಾಗಿದ್ದ. ಬಟ್ ಬೆಂಗಳೂರಲ್ಲಿ ಒಂದು ಪತ್ತೆ ಆಗ್ಬಿಟ್ಟಿದೆ. ಏನೋ ಮಗು ಚೀನಾಗ ಹೋಗಿತ್ತಾ, ಮಗು ತಂದೆ ತಾಯಿ ಚೀನಾಗ ಹೋಗಿದ್ರ? ನೆವರ್. ಈ ಒಂದು ವೈರಸ್ ಪತ್ತೆ ಆಗುವಂಥದ್ದು ಚಿಕ್ಕ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, 12 ವರ್ಷದ ಒಳಪಟ್ಟಂಥ ಮಕ್ಕಳುಗಳಿಗೆ, 65 ವರ್ಷ ಮೇಲ್ಪಟ್ಟಂಥ ವಯಸ್ಸಾದಂಥವರಿಗೆ ಮಾತ್ರ ಈ ವೈರಸ್ ಅತಿಯಾಗಿ ಪತ್ತೆ ಆಗುವಂಥದ್ದು, ಹೆಚ್ಚಾಗಿ ಪತ್ತೆ ಆಗುವಂಥದ್ದು. ರೀಸನ್ ಏನು ಅಂತಂದರೆ, ಆ ವಯಸ್ಸಿನ ಜನರಲ್ಲಿ, ಆ ವಯಸ್ಸಿನ ಮಕ್ಕಳಲ್ಲಿ, ಆ ವಯಸ್ಸಿನ ಹಿರಿಯರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಆಂಟಿಬಯೋಟಿಕ್ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಇರೋದ್ರಿಂದ ಈ ವೈರಸ್ ಅಂಥವ್ರನ್ನ ಆಕ್ರಮಣ ಮಾಡಿಕೊಳ್ಳುತ್ತೆ. ಏನು ಮಾಡುತ್ತೆ ಈ ವೈರಸ್? ದೇಹವನ್ನು ಪ್ರವೇಶಿಸಿದ ನಂತರ ನಮ್ಮ ದೇಹದಲ್ಲಿ ಈಗ ಜೀವಕೋಶಗಳು ಅಂತ ಹೇಳ್ತೀವಿ ನಾವು, ಆ ಜೀವಕೋಶಗಳನ್ನು, ಆ ಸೆಲ್ಸ್ಗಳನ್ನು ತಿಂದು ಆಕ್ರಮಣ ಮಾಡಿಕೊಳ್ಳುತ್ತೆ. ಆ ಒಂದು ವೈರಸ್ನ ಸೆಲ್ಸ್ಗಳನ್ನು ಕಾಪಿ ಮಾಡ್ತಾ ಹೋಗುತ್ತೆ, ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಸೊ ಆಗ ಏನಾಗುತ್ತೆ? ನಮಗೆ ಸುಸ್ತಾಗುವಂಥದ್ದು, ಜ್ವರ ಬರುವಂಥದ್ದು, ಮೂಗು ಸೋರುವಂಥದ್ದು, ರನ್ನಿಂಗ್ ನೋಸ್ ಅಥವಾ ಮೂಗು ಕಟ್ಕೊಳ್ಳುವಂಥದ್ದು, ಗಂಟ್ಲು ಕೆರೆತ ಅಥವಾ ಗಂಟ್ಲು ಕಟ್ಕೊಳ್ಳುವಂಥದ್ದು, ಮಾತಾಡೋಕ್ಕಾಗದೇ ಇರುವಂಥದ್ದು, ಇಷ್ಟು ಪರಿಣಾಮಗಳು ಅಂದರೆ ಸೂಚನೆಗಳು ಈ ಒಂದು ಕಾಯಿಲೆಯಲ್ಲಿ ಈ ವೈರಸ್ ಆಕ್ರಮಿಸಿದ ನಂತರ ನಮಗೆ ಕಾಣುವಂಥದ್ದು. ಸೊ ಭಯ ಪಡಬೇಕಾ? ನೆವರ್. ಭಯ ಪಡುವಂಥದ್ದೇನಿಲ್ಲ. ಈ ಒಂದು ಕಾಯಿಲೆ ಆಸ್ಪತ್ರೆಗೆ ಹೋದರೆ ನೀವು 4 ರಿಂದ 5 ದಿನದಲ್ಲಿ ಹುಷಾರಾಗ್ತೀರಿ. ಈ ಹಿಂದೆ ನೀವು ಜ್ವರ ಬಂದರೆ ಯಾವ ರೀತಿ ಅಡ್ಮಿಟ್ ಆಗ್ತಿರಲ್ಲ, ಅದೇ ರೀತಿ ಇದಕ್ಕೂ ಕೂಡ ಸಣ್ಣ ಪುಟ್ಟ ಚಿಕಿತ್ಸೆ ಇದೆ. 2002ರಲ್ಲಿ ಇದಕ್ಕೆ ಪ್ರತ್ಯೇಕವಾಗಿ ಲಸಿಕೆಯನ್ನು ಕಂಡುಹಿಡಿಬೇಕು ಅಂತ ಹೋಗ್ತಾರೆ. ಬಟ್ ಇದುವರೆಗೂ ಇದಕ್ಕೆ ಅದರದೇ ಆದಂಥ ಪ್ರಮಾಣದ ಸೂಕ್ತವಾದ ತನಿಖೆ ಇನ್ನೂ ಕೂಡ ಕಂಡುಹಿಡಿದಿಲ್ಲ. ಆ ಕಾರಣದಿಂದ ಅಂಥ ಭಯ ಪಡುವಂಥದ್ದೇನಿಲ್ಲ. ಆಂಟಿಬಯೋಟಿಕ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ನೋಡಿ,
ಅದನ್ನ ಬಿಟ್ಟು ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಹೋದ್ರೆ ನಾವು ಮನುಷ್ಯರು ಕುಗ್ತೀವಿ. ಕೊರೋನಾ ಬಂದಾಗ ಎಷ್ಟೋ ಜನ ಗೆದ್ರು. ಕಾರಣ ಏನು ಗೊತ್ತಾ? ಬಂದ್ರು ಬರುತ್ತೆ, ನೋಡ್ಕೊಳ್ಳೋಣ, ಫೇಸ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯ. ಅಂದರೆ ಬಂಡ ಧೈರ್ಯ ಅಲ್ಲ, ಧೈರ್ಯ, ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಲಿ. ಅದು ಬಿಟ್ಬಿಟ್ಟು ಯಾರಾದರೂ ಹೇಳ್ತಾರೆ, ಯಾರಾದರೂ ತೋರಿಸ್ತಾರೆ ಮಾಧ್ಯಮಗಳಲ್ಲಿ ಅಂದ ತಕ್ಷಣ ಯಾವ ಕಾರಣಕ್ಕೂ ಅದಕ್ಕೆ ಗಾಬರಿ ಆಗಬೇಡಿ. ಈ HMPV ವೈರಸ್ ಬಂದು, ಈಗ ಎಕ್ಸಾಂಪಲ್ ನಮಗೆ ಈ ಹಿಂದೆ ಇತ್ತು RSV, ದಡಾರ, ಈ ಕಾಯಿಲೆಗಳಿದ್ವಲ್ಲ, ಅವಕ್ಕೆಲ್ಲ ಚಿಕಿತ್ಸೆ ಎಲ್ಲ ಕಂಡಿಡಿದ ಮೇಲೆ ಎಷ್ಟೋ ಜನ ಬದುಕೊಂಡ್ರು. ಸೊ ಅದರ ಸಂತತಿ ಥರ ಇದು ಒಂದು ಅದೇ ಗುಣಲಕ್ಷಣಗಳನ್ನ ಹೊಂದಿರುವಂಥದ್ದು. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಒಂದು ಅಣ್ಣ ತಮ್ಮ ಅಂತ ಅನ್ಕೊಳ್ಳಿ, 52 ವರ್ಷಗಳಿಂದನೂ ಇದೆ ಇದು. ಅದಕ್ಕಿನ್ನೂ ಸಂಪೂರ್ಣವಾದ ಲಸಿಕೆಯನ್ನು ಕಂಡಿಡಿದಿಲ್ಲ. ಪ್ರೆಸೆಂಟ್ ಈಗ ಅದೇ ವೈರಸ್ನ ಒಂದು ಭಾಗ ಚೀನಾದಲ್ಲೇ ಹಬ್ಕೊಂಡಿರುವಂಥದ್ದು. ಆ ಕಾರಣದಿಂದ ಚೀನಾದಲ್ಲಿ ಏನಾದರೂ ವೈರಸ್ತು ಒಂಚೂರು ಬಂದೈತೆ ಅಂತಂದರೆ ಇಡೀ ಪ್ರಪಂಚವೇ ಹೆದರುತ್ತೆ. ಯಾಕೆ ಅಂತಂದರೆ ಅವ್ರ ಕೆಲಸನೇ ಅಷ್ಟು, ಬೇರೆ ಬೇರೆ ದೇಶಗಳಿಗೆ ಅದನ್ನು ಸ್ಪ್ರೆಡ್ ಮಾಡೋದು. ಎಕ್ಸಾಂಪಲ್ ಒಂದು ಸಿರಿಂಗ್ ತಗೊಂಡ್ಬಿಟ್ಟು ಹಿಂಗೆ ಪುಷ್ ಮಾಡಿದ್ರೆ ಹೆಂಗೆ ನೀರು ಯಾರುತ್ತಲ್ಲ ಅಥವಾ ಔಷಧಿ ಯಾರುತ್ತಲ್ಲ, ಆ ರೀತಿ ವೈರಸ್ಗಳನ್ನ ಅವ್ರು ಹಬ್ಸುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಬೇಡ. ಭಯ ಪಡೋ ಬದಲು ಬಿಸಿನೀರು ಕಾಯಿಸ್ಕೊಂಡು ಕೂಡಿರಿ. ಈ ಚಳಿಗಾಲ ಆಗಿರೋದ್ರಿಂದ ಆದಷ್ಟು ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಸ್ಯಾನಿಟೈಸರನ್ನು ಯೂಸ್ ಮಾಡಿ. ಈ ಮನೆ ಡೋರ್ ತೆಗೆಯುವಂಥದ್ದು, ಲಾಕ್ ತೆಗೆಯುವಂಥದ್ದು, ಅಥವಾ ಏನೋ ಮೊಬೈಲ್ ಯೂಸ್ ಮಾಡುವಂಥದ್ದು ಸ್ಯಾನಿಟೈಸರ್ ಹಾಕ್ಕೊಂಡೇ ಯೂಸ್ ಮಾಡಿ. ಈ ಚಿಕ್ಕ ಮಕ್ಕಳುಗಳು, ಈ ಒಂದು ವರ್ಷದ ಮಕ್ಕಳುಗಳು ಈಗ ಜನಿಸಿರ್ತಾವಲ್ಲ, ಬರ್ತಾ ಇರುವಂಥ ಮಕ್ಕಳುಗಳನ್ನ ಮುಟ್ಟೋಕೆ ಹೋಗೋದಕ್ಕೂ ಮೊದಲು, ಅಂದರೆ ಪತ್ಕೊಳ್ಳೋಕ್ಕೆ ಹೋಗ್ತೀವಲ್ಲ, ಅದಕ್ಕೂ ಮೊದಲು ಸ್ಯಾನಿಟೈಸರನ್ನು ಯೂಸ್ ಮಾಡ್ಕೊಂಡು ಮಕ್ಕಳುಗಳನ್ನ ಮುಟ್ಟಿ. ಯಾಕೆ ಅಂತಂದರೆ ಈ ಒಂದು ವೈರಸ್, ಈ ಒಂದು ಸೋಂಕು ಹೆಚ್ಚಾಗಿ ಆ ಪುಟ್ಟ ಮಕ್ಕಳುಗಳಿಗೆ ಹಬ್ಬುವಂಥದ್ದು. ಕಾರಣ ಮಕ್ಕಳುಗಳಲ್ಲಿ ಆಂಟಿಬಯೋಟಿಕ್ ಕೊರತೆ ಇರುತ್ತೆ. ದೊಡ್ಡ ವಯಸ್ಸಾದಂಥವ್ರು, 65 ವರ್ಷ ವಯಸ್ಸಾದಂಥ ಮನೆಯಲ್ಲಿ ಇರ್ತಾರಲ್ಲ ಹಿರಿಯರು, ನಿಮ್ಮ ಅಜ್ಜಿ ತಾತಂದಿರು, ಅವ್ರುಗಳನ್ನು ಕೂಡ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಬಿಟ್ಟು ಉಸಿರಾಟದ ಸಮಸ್ಯೆ ಬಂತು, ಜ್ವರ ಬಂದ್ಬಿಡ್ತು, ಕೆಮ್ಮು ಬಂದೈತೆ, ನಂಗೆ ನೆಗಡಿ ಬಂದ್ಬಿಟ್ಟೈತೆ, ನನಗೆ ಮೂಗು ಸೋರೈತೆ, ಹಂಗಂತ ತಕ್ಷಣವೇ ನಿಮಗೆ HMPV ವೈರಸ್ಸೇ ಬಂದಿಲ್ಲ. ಅದರಲ್ಲೊಂದು ಸಣ್ಣ ಒಂದು ಭಾಗ ಆಗಿರುತ್ತೆ ಅಷ್ಟೇ. ಈ ಚಳಿಗಾಲದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುವಂಥದ್ದು ಸಹಜ. ಸಂಕ್ರಾಂತಿ ಕಳೆಯೋ ತನಕ ನಿಮ್ಗೆ ಈ ರೀತಿ ಸಹಜ. ಅದಾದ ಬಳಿಕ ಯುಗಾದಿ ನಂತರವೇ ನಮಗೆಲ್ಲ ಆರೋಗ್ಯವಾಗಿ ಬದುಕುವಂಥದ್ದು. ಸೊ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮಾಡಿದ್ದು. ಸೊ ನನಗೆ ತಿಳಿದಿರೋಷ್ಟು ಒಂದಷ್ಟು ಮಾಹಿತಿಯನ್ನು ನನ್ನ ಡಾಕ್ಟರ್ಗಳ ಫ್ರೆಂಡ್ ಸರ್ಕಲ್ ಏನಿದೆ ಅವ್ರ ಹತ್ರ ಮಾತಾಡಿಕೊಂಡು ನಿಮಗೆ ಈ ಮಾಹಿತಿಯನ್ನು ತಂದುಕೊಟ್ಟಿರುವಂಥದ್ದು. ಸೊ ಸಾಧ್ಯವಾದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಯಾವುದು 8 ತಿಂಗಳು ಮಗು ಒಂದು ಪತ್ತೆ ಆಗಿದ್ದಾರೆ, ಆದಷ್ಟು ಬೇಗ ಮಗು ರಿಕವರಿ ಆಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನು ಇಲ್ಲ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.